ಹಲೋ ಹಾಯ್ ವೆಲ್ಕಮ್ ಟು ಎಸ್ ಕೆ ಸ್ಟುಡಿಯೋಸ್. ಇವತ್ತು ನಾವು ಒಂದು ತುಂಬ ಒಳ್ಳೆ ಸಾಫ್ಟ್ವೇರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಲೈಕ್ ಆ್ಯಸ್ ಯೂಶುವಲ್ ಅದೇ ಕೆಲಸ ತಾನೆ. ಯಾವುದಾದ್ರೂ ಚೆನ್ನಾಗಿರೋದು ತುಂಬ ಸಖತ್ತಾಗಿರೋ ಸಾಫ್ಟ್ವೇರ್ಗಳು ಬಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು, ಅದು ಹೆಂಗೆ ವರ್ಕ್ ಆಗುತ್ತೆ, ಏನಕ್ಕೆ ಯೂಸು ಅಂತ. ಯೂಶಲಿ ಒಂದು ನಮ್ಮ ಪ್ರಾಬ್ಲಮ್ಗಳಿಂದನೇ ಸ್ಟಾರ್ಟ್ ಮಾಡೋಣ. ಏನು ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ ಅಂದರೆ, ನಿಮಗೆಲ್ಲ ಗೊತ್ತಿದೆ, ಲೈಕ್ ನೀವೇನಾದರೂ ಮೊಬೈಲಲ್ಲಿ ಹಾಟ್ಸ್ಪಾಟ್ ಆನ್ ಮಾಡಿದ್ರೆ ಅಥವಾ ನೀವು ಇಂಟರ್ನೆಟ್ ಹಾಕ್ಸಿದ್ರೆ ನಿಮ್ಮ ಒಂದು ಪಿ ಸಿ ಅಥವಾ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಏನೇ ಆಗಿರ್ಬೋದು, ಅದಕ್ಕೇನಾಗುತ್ತೆ ಅಂದರೆ ನೀವು ಡೇಟಾ ಆನ್ ಮಾಡಿದ ತಕ್ಷಣ ಎಲ್ಲ ಖಾಲಿ ಮಾಡ್ಕೊತಾ ಇರುತ್ತೆ. ಅದು ಜ್ಯೂಸ್ ಅನ್ಕೊಂಡ್ಬಿಟ್ಟಿರುತ್ತೆ. ಪಾಟ್ ಅಂತ ಪಟ್ಟಲ್ಲ ಅಂತೆಲ್ಲ ಖಾಲಿ ಮಾಡಿಬಿಡುತ್ತೆ. ನೀವು ಇಂಟರ್ನೆಟ್ ಹಾಕ್ಸಿದ್ರು ಕೂಡ ಅದೇ ಪ್ರಾಬ್ಲಮ್ಮು. ಈಗ ಇದೆಲ್ಲ ಪ್ರಾಬ್ಲಮ್ಮು ಹೇಗಾಗ್ತಿದೆ ಅಥವಾ ಯಾವುದರಿಂದ ಈ ಪ್ರಾಬ್ಲಮ್ ಕಾಸ್ ಆಗಿದೆ, ಏನಕ್ಕೆ ಇದಾಗುತ್ತೆ ಅನ್ನೋದಾದರೆ, ಯೂಶಲ್ ಆಗಿ ಆಗಿರುವಂಥ ಕಥೆಗಳಿದು ಆವ್ರೇಜ್ ಆಗಿ 60 ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿರುತ್ತಂತೆ ನಿಮ್ಮೊಂದು ಕಂಪ್ಯೂಟರ್ ಅಥವಾ ನಿಮ್ಮೊಂದು ಲ್ಯಾಪ್ಟಾಪ್ಗಳಲ್ಲಿ. ಲೈಕ್ ಏನಾದರೂ ಆಗಿರ್ಬೋದು, ಲೈಕ್ ವಿಂಡೋಸ್ ಆಗಿರ್ಬೋದು, ವಿಂಡೋಸ್ ಅಪ್ಡೇಟು ನೆಟ್ನ ಯೂಸ್ ಮಾಡುತ್ತೆ. ಓಕೆ, ವಿಂಡೋಸಲ್ಲಿ ನೀವು ಇನ್ಸ್ಟಾಲ್ ಮಾಡಿರೋಂಥ ವಿಂಡೋಸ್ ಸಾಫ್ಟ್ವೇರ್ ಕೂಡ ಅಪ್ಡೇಟ್ ಮಾಡ್ಕೊಳುತ್ತೆ, ಅದಕ್ಕೂ ಇಂಟರ್ನೆಟ್ ಯೂಸ್ ಆಗುತ್ತೆ. ಲೈಕ್ MS ಆಫೀಸ್ ಯೂಸ್ ಮಾಡ್ಕೊಳುತ್ತೆ ಇಂಟರ್ನೆಟ್ನ, VLC ಪ್ಲೇಯರ್ ಕೂಡ ಯೂಸ್ ಮಾಡ್ಕೊಳುತ್ತೆ, ಅಡಾಪ್ ಸಾಫ್ಟ್ವೇರು ಅಥವಾ ಬೇರೆ ಯಾವುದಾದ್ರೂ ಸಾಫ್ಟ್ವೇರ್ಗಳಾಗಿರ್ಬೋದು ತುಂಬಾ ಯೂಸ್ ಮಾಡ್ಕೊಳುತ್ತೆ. ಲೈಕ್ ಇದೆಲ್ಲ ಯೂಸ್ ಮಾಡ್ಕೊತಾ ಇದ್ರೆ ನಿಮ್ಗೆ ಎಲ್ಲಿ ನೆಟ್ ಸಾಕಾಗುತ್ತೆ ಹೇಳಿ? ನೀವು ಹಾಕ್ಸಿರೋ ನೆಟ್ಟು ಅಥವಾ ನಿಮ್ಮ ಹತ್ರ ಒಂದು ಯೂಶಲಿ ಏನಾಗುತ್ತೆ ಅಂದರೆ 1-1.5 GB ನೆಟ್ ಕೊಡ್ತಾರೆ, ಯಾವ ಕಡೆ ಮೂಲೆಗೂ ಸಾಕಾಗಲ್ಲ. ಅದು ನೀವು ನೋಡಿರ್ಬೋದು, ನಿಮ್ಮ ಮೊಬೈಲಲ್ಲಿ ಡೇಟಾ ಯೂಸ್ ಮಾಡ್ತಿದ್ರೆ 3ರಿಂದ 5 MBPS ಅಥವಾ ಇಂಟರ್ನೆಟ್ ಸ್ಪೀಡ್ ನಿಮಗೆ ಕೊಡ್ತಾ ಇರುತ್ತೆ. ಬಟ್ ಹಾಟ್ಸ್ಪಾಟ್ ಆನ್ ಮಾಡಿದ್ರೆ ಮಾತ್ರ 100 to 200 kbps ಸ್ಪೀಡಲ್ಲಿ ನಿಮ್ಮ ಒಂದು ಇಂಟರ್ನೆಟ್ ಸ್ಪೀಡ್ ರನ್ ಆಗ್ತಾ ಇರುತ್ತೆ. ತೋರಿಸುತ್ತೆ ಅದು 3.5 ಅಂತ, ಬಟ್ ಆ್ಯಕ್ಚುಲಿ ರನ್ ಆಗೋದು ಎಲ್ಲಿ ಅಂದರೆ 100 to 200 KB ಅಂದರೆ ಒಂದು 2G ಸ್ಪೀಡಲ್ಲಿ ರನ್ ಆಗ್ತಾ ಇರುತ್ತೆ. ಹಾಗಾದರೆ ಇದರ ಪ್ರಾಬ್ಲಮ್ಗಳನ್ನ ಸ್ಟಾಪ್ ಮಾಡೋದು ಹೆಂಗೆ, ಏನಕ್ಕೆ ಇದಾಗುತ್ತೆ ಅಥವಾ ಹೆಂಗೆ ಸ್ಟಾಪ್ ಮಾಡೋದು ಅನ್ನೋದ್ರ ಫಸ್ಟು ಹೆಂಗೆ ಇದನ್ನು ಸ್ಟಾಪ್ ಮಾಡೋದು ಅಂತ ಹೇಳ್ತೀನಿ. ಈ ಒಂದು ಸಾಫ್ಟ್ವೇರ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಬೇಕು. ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಬರೀ ಟೆಕ್ಸ್ಟ್ ಕಾಣಿಸ್ತಿದೆ ನಿಮಗೆ. ಆಬ್ವಿಯಸ್ಲಿ ಹೌದು, ಇಲ್ಲಿ ಟೈನಿ ವಾಲ್ ಅನ್ನೋ ಒಂದು ಸಾಫ್ಟ್ವೇರ್ ಇದೆ. ಜಸ್ಟ್ 2 to 3 MB ಅಷ್ಟೇ. ತುಂಬ ಚಿಕ್ಕ ಸಾಫ್ಟ್ವೇರ್ ಇದು. ತುಂಬ ಚಿಕ್ಕ ಸಾಫ್ಟ್ವೇರ್ ಅಂತ ನೆಗ್ಲೆಕ್ಟ್ ಮಾಡಿಬಿಡಿ. ದೊಡ್ಡ ಸಾಫ್ಟ್ವೇರ್ಗಳಿಗೆ ತುಂಬ ಖಡಕ್ಕಾಗಿ ಆನ್ಸರ್ ಕೊಡುತ್ತಿದ್ದು, ಅಂಥ ಸಖತ್ತಾಗಿದೆ ಈ ಸಾಫ್ಟ್ವೇರು. ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಇದೊಂದೇ ಒಂದು ಸಾಫ್ಟ್ವೇರ್ ಸಾಕು. ಈಗ ಹೇಳಿದ್ನಲ್ಲ, ಇಷ್ಟೊಂದು ಪ್ರಾಬ್ಲಮ್ಗಳು ನೆಟ್ನ ತುಂಬ ತಿಂದಾಗ್ತಾ ಇರುತ್ತೆ. ಹಾಗಾದರೆ ಇದು ಹೆಂಗೆ ವರ್ಕ್ ಮಾಡುತ್ತೆ? ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ನಾಯ್ಸ್ ಕೇಳಿಸ್ತಾ ಇರ್ಬೋದು, ಅದು ಇದು ಲೈಕ್ ನಾಯಿ ಬೊಗಳುತ್ತಾ ಇರೋದು ಅಂಥದ್ದೆಲ್ಲ. ಇಟ್ಸ್ ಓಕೆ. ಲೈಕ್ ನಮ್ಮ ಒಂದು ಫೋಕಸ್ ನಾವು ಮಾತಾಡೋದ್ರ ಮೇಲೆ ಇರೋಣ. ಹೇಗೆ ವರ್ಕ್ ಆಗುತ್ತೆ ಈ ಸಾಫ್ಟ್ವೇರ್ ಹೆಂಗೆ ಅಂತ. ನಿಮಗೆ ಈ ಸಾಫ್ಟ್ವೇರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ಬಿಡ್ತೀನಿ ನೋಡಿ. ಇದೊಂಥರ ಈ ರೋಡ್ಗಳಲ್ಲಿ ಪೊಲೀಸ್ ಬ್ಯಾರಿಗೇಟ್ ಹಾಕಿರ್ತಾರೆ ನೋಡಿದ್ರೆ, ಸ್ಟಾಪ್ ಮಾಡಿ ಚೆಕ್ ಮಾಡಿ ಕಳಿಸ್ತಾ ಇರ್ತಾರೆ. ಕರೆಕ್ಟ್ ಆಗಿದೆ, ಅವ್ರ ಹತ್ರ ಡಾಕ್ಯುಮೆಂಟ್ ಇದೆ, ಚೆಕ್ ಮಾಡ್ತಾರೆ. ಅವ್ರಿಗೇನಾದರೂ ಓಕೆ ಬಿಡ್ಬೋದು ಅಂದರೆ ಬಿಡ್ತಾರೆ. ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಕರೆಕ್ಟ್ ಆಗಿದ್ದರೆ ಬಿಡ್ತಾರೆ, ಇಲ್ಲಾಂದರೆ ಬಿಡಲ್ಲ. ಸಪೋಸ್ ನಿಮ್ಮಲ್ಲಿ ಡೌಟ್ ಬಂತು ಅವ್ರಿಗೆ, ನಿಮ್ಮ ಹತ್ರ ಇಲ್ಲ ಅಂದರೆ ಏನು ಮಾಡ್ಕೊತಾರೆ, ಹಾಕಿ ನಿಲ್ಲಿಸ್ತಾರೆ, ಸೈಡ್ಗೆ ಹಾಕು ಅಂತಾರೆ, ನಿಲ್ಲಿಸ್ತಾರೆ, ಬಿಡೋದೇ ಇಲ್ಲ, ಆಚೆಗಡೆಗೆ ಹೋಗಿ ಬಿಡಲ್ಲ ಟೋಟಲಿ ಅಲ್ವಾ. ಸೇಮು ಈ ಸಾಫ್ಟ್ವೇರು ನಿಮ್ಮ ಒಂದು ಪಿ ಸಿ ಇಂಟರ್ನೆಟ್ನ ಅಥವಾ ಈಗೆಲ್ಲ ಹ್ಯಾಕರ್ಸು ಅದು ಇದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಹ್ಯಾಕ್ ಮಾಡ್ಕೊಳೋದು ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಇದು ಅದು ಯಾವುದಕ್ಕೂ ಚಾನ್ಸ್ ಕೊಡಲ್ಲ. ಒಂಥರ ಪೊಲೀಸ್ ಥರ ವರ್ಕ್ ಮಾಡುತ್ತೆ ನಿಮ್ಗದು. ಲೈಕ್ ಯೂಶಲಿ ಈ ಸಾಫ್ಟ್ವೇರ್ನ ನಾನು ಹೆಂಗೆ ಹೇಳ್ತೀನಿ ಅಂದರೆ, ಒಂದು ಸಬ್ ಇನ್ಸ್ಪೆಕ್ಟರ್ ಹೋಲಿಸ್ತೀನಿ. ಸಬ್ ಇನ್ಸ್ಪೆಕ್ಟರ್ ಈ ಟೈನಿ ವಾಲ್ ಅಂದ್ಕೊಳ್ಳಿ. ಏನು ಮಾಡುತ್ತೆ ಅಂದರೆ, ಇದು ಫಸ್ಟ್ ಚೆಕ್ ಮಾಡುತ್ತೆ. ಇದಕ್ಕೇನಾದ್ರು ಡೌಟ್ ಬಂದರೆ ಹಿಡಿದು ನಿಲ್ಲಿಸುತ್ತೆ. ನಿಮ್ಗೆ ಇನ್ನೂ ಆ ಸಾಫ್ಟ್ವೇರ್ ಮೇಲೆ ಅಥವಾ ಇದು ಮಾಡ್ತಾರೋಂಥ ಕೆಲಸದ ಮೇಲೆ ಡೌಟ್ ಇದ್ದರೆ ನೀವೇ ಹೋಗಿ ಖುದ್ದಾಗಿ ಚೆಕ್ ಮಾಡ್ಬೋದು. ನಿಮ್ಮನ್ನು ನೀವು ಇನ್ಸ್ಪೆಕ್ಟರ್ ಅಂದ್ಕೊಳ್ಳಿ. ಸೊ ಇನ್ಸ್ಪೆಕ್ಟರ್ವರೆಗೂ ಇದು ಬಿಡಲ್ಲ, ನಿಮಗೆ ಅಥಾರಿಟಿ ಇರುತ್ತೆ ಫುಲ್ಲು. ಇದನ್ನು ಹೆಂಗೆ ಮಾಡಿಫೈ ಮಾಡ್ಬೋದು, ಹೆಂಗೆ ಸ್ಟಾಪ್ ಮಾಡ್ಬೋದು ಎಲ್ಲ ಇರುತ್ತೆ. ಬಟ್ ಇದು ನಿಮಗೆ ಫಸ್ಟ್ ಅದೇ ಕೆಲಸ ಮಾಡಿಬಿಡುತ್ತೆ. ಅದು ಸಬ್ ಇನ್ಸ್ಪೆಕ್ಟ್ರು ಏನು ಕೆಲಸ ಮಾಡ್ತಾರೆ, ಫಸ್ಟ್ ಅವ್ರ ಹತ್ರ ಬಂದಾಗ ಅವರೆಲ್ಲ ಚೆಕ್ ಮಾಡಿಬಿಟ್ಟು ಅದೇನಾದರೂ ಮೇಜರ್ ಆಗಿದ್ರೆ ನಿಮ್ಮ ಹತ್ರ ಕಳಿಸೋದು, ಆ ಥರ ಕೆಲಸನೇ ಇದು ಮಾಡೋದು. ಒಂದು ಸತಿ ನೀವು ಹೇಳ್ಬಿಟ್ಬಿಟ್ರೆ, ನೋಡಪ್ಪ ಈ ಥರ ಆದರೆ ಮಾತ್ರ ನನ್ನ ಹತ್ರ ಬಾ ಅನ್ನೋ ಥರ ಅದು ಹಂಗೆ ಮಾಡಿಸುತ್ತೆ. ಸೊ ಸಿಂಪಲಾಗಿ ಹೇಳಿದ್ದೀನಿ ಕಥೆನ. ಇದೇ ಥರನೇ ಲಿಟ್ರಲಿ ವರ್ಕ್ ಆಗೋದು ಈ ಸಾಫ್ಟ್ವೇರು. ಹಾಗಾದರೆ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋದು ಏನು ಅಂದರೆ, ಟೈನಿ ವಾಲ್ ಅಂತ ಗೂಗಲಲ್ಲಿ ಹೊಡಿಬೇಕಾಗುತ್ತೆ. ಟೈನಿ ವಾಲ್ ಅಂತ ಹೊಡೆದ್ರೆ ನಿಮಗೆ ವೆಬ್ಸೈಟ್ ಕಾಣಿಸುತ್ತೆ. tinyWall.pados.hu ಅಂತ ವೆಬ್ಸೈಟಲ್ಲಿ ಅದು ಬರುತ್ತೆ. ಈ ಒಂದು ವೆಬ್ಸೈಟ್ ಪೇಜ್ ಇಷ್ಟೇ. ಇದು ಏನಿಲ್ಲ, ಒಂಥರ ತುಂಬ ಒಂದು ಹಳೇ ಕಾಲದ ವೆಬ್ಸೈಟ್ ಇತ್ತಲ್ಲ, ಹಳೇದು ಆ ಥರ ಇದೆ. ಈ ಒಂದು ವೆಬ್ಸೈಟಿಗೆ ಬರಬೇಕಾಗುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಇದೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಪೇಜ್ ಬರುತ್ತೆ ನೋಡಿ. ಡೌನ್ಲೋಡ್ ಟೈನಿ ವಾಲ್ ಲೆಸ್ ದ್ಯಾನ್ 2 MBPS. ಇನ್ನು 2 MBನೂ ಇಲ್ವಂತೆ, ನಾನು 2 to 3 MB ಅಂದೆ, ಅದಕ್ಕೂ ಕಮ್ಮಿ ಅಂತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಸಾಫ್ಟ್ವೇರ್ ಪಾಪಿನ್ ಆಗುತ್ತೆ. ಬಂದಾಗ ನೋಡಿ ಇಲ್ಲಿ ಬಂತು ನನ್ನ ಒಂದು ಡೌನ್ಲೋಡ್ ಎಷ್ಟಿದೆ ಅಂತ, 1.44 ಇಷ್ಟೇ. ಸ್ಟಾರ್ಟ್ ಡೌನ್ಲೋಡ್ ಹೊಡಿತೀನಿ, ಡೌನ್ಲೋಡ್ ಆಗುತ್ತೆ. ಜಸ್ಟ್ ಡೌನ್ಲೋಡ್ ಆದಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಇನ್ಸ್ಟಾಲ್ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ. ಸೇಮ್ ಇಲ್ಲಿ ಒಂದು ಈ ಟಾಸ್ಕ್ ಬಾರ್ ಇದೆಯಲ್ಲ, ಈ ಟಾಸ್ಕ್ ಬಾರಲ್ಲಿ ಇಲ್ಲಿ ನಿಮಗೆ ಒಂದು ಟ್ರೇ ಅಂತ ಕಾಣಿಸುತ್ತೆ. ಈ ಟ್ರೇ ಓಪನ್ ಮಾಡಿದ್ರೆ ಇಲ್ಲಿ ಸುಮಾರು ಒಂದಷ್ಟಿದೆ, ಎಲ್ಲ ಎಕ್ಸಿಟ್ ಮಾಡಿಬಿಡ್ಬೇಕು. ಈ ಟ್ರೇಯಲ್ಲಿ ನಿಮಗೆ ಇಲ್ಲಿದೆ ನೋಡಿ, ಟೈನಿ ವಾಲ್ ಅಂತ ಬರುತ್ತೆ.
ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಮ್ಯಾನೇಜ್ಗೆ ಹೋಗಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿದ್ಮೇಲೆ ಹೇಳ್ತಾ ಇದ್ದೀನಿ, ಇನ್ಸ್ಟಾಲ್ ಮಾಡಿದ್ಮೇಲೆ ಮ್ಯಾನೇಜ್ಗೆ ಹೋಗಬೇಕಾಗುತ್ತೆ. ಮ್ಯಾನೇಜ್ಗೆ ಹೋದರೆ ಈ ಒಂದು ಸೀನ್ಗೆ ಬರ್ತೀರಾ. ಈ ಒಂದು ಸೀನಲ್ಲಿ ಏನಾಗುತ್ತೆ ಅಂದರೆ, ಫಸ್ಟು ಇದನ್ನೆಲ್ಲ ಮಿನಿಮೈಸ್ ಮಾಡೋಣ. ಈ ಒಂದು ಸೀನಲ್ಲಿ ಏನಾಗುತ್ತೆ ಅಂದರೆ, ಸ್ವಲ್ಪ ಝೂಮು ಇನ್ ಮಾಡಬೇಕಾಗುತ್ತೆ ನಾನು. ಓಕೆ, ಝೂಮ್ ಇನ್ ಮಾಡಿದ್ದೀನಿ ನೋಡಿ, ಇಷ್ಟೇ. ಈ ಒಂದು ಸಾಫ್ಟ್ವೇರ್ ನಿಮಗೆ ಕಾಣಿಸುತ್ತೆ. ಈ ಒಂದು ಸಾಫ್ಟ್ವೇರ್ದು ಇದು ಮೆನು ಬಾರ್ ಅಥವಾ ಏನಿದೆ ಇದೆಲ್ಲ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ. ಇದನ್ನ ಹೆಂಗೆ ಸೆಟ್ ಆಫ್ ಮಾಡೋದು ಅಂದರೆ, ಫಸ್ಟು ಜನರಲಲ್ಲಿ ಆಟೋಮೆಟಿಕ್ ಅಂತ ಇರುತ್ತೆ. ಸೊ ಹಂಗೆ ಬಿಟ್ಬಿಡಿ, ಲ್ಯಾಂಗ್ವೇಜ್ ಏನು ಮಾಡೋಕ್ಕೆ ಹೋಗ್ಬಿಡಿ. ಆಟೋಮೆಟಿಕ್ ಚೆಕ್ ಫಾರ್ ಅಪ್ಡೇಟ್ ಬೇಕಿದ್ರೆ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಬೇಕಿದ್ರೆ ಅಥವಾ ಒಂದು ಪಾಸ್ವರ್ಡ್ ಪ್ರೊಟೆಕ್ಷನ್ ಬೇಕಿದ್ರೆ ಇದನ್ನ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಒಂದೆರಡು ಟಿಕ್ ಹಾಕಬೇಕಾಗಿರುತ್ತೆ. ಅದು ಡಿಫಾಲ್ಟಾಗಿ ಬಂದಿರುತ್ತೆ, ನೀವು ತಲೆ ಕೆಡ್ಸ್ಕೊಂಡು ಬೇಕಾಗಿಲ್ಲ. ಪ್ರಿವೆಂಟ್ ಮಾಡಿಫಿಕೇಶನ್ ಆಫ್ ಫಾಸ್ಟ್ ಫೈಲ್, ನೆಟ್ವರ್ಕ್ ಏನಾದರೂ ಮಾಡಿಫೈ ಮಾಡೋಂಗಿದ್ರೆ ಅದೆಲ್ಲ ಬ್ಲಾಕ್ ಮಾಡುತ್ತೆ. ಜಸ್ಟ್ ಅದು ಬೇಕಾಗಿಲ್ಲ ನಮಗೆ. ಸೆಕೆಂಡ್ ಟ್ಯಾಬ್ ಇದೆ ನೋಡಿ, ಸೆಕೆಂಡ್ ಟ್ಯಾಬಲ್ಲಿ ಅಪ್ಲಿಕೇಶನ್ ಎಕ್ಸೆಪ್ಷನ್ಸ್ ಅಂತ ಬರುತ್ತೆ. ಅಂದರೆ ಯಾವ್ಯಾವ ಅಪ್ಲಿಕೇಶನ್ನ ನೀವು ಎಕ್ಸೆಪ್ಷನ್ ಕೊಡಬೇಕಾಗುತ್ತೆ. ಇದು ಎಕ್ಸೆಪ್ಷನ್, ಇದು ಇಂಟರ್ನೆಟ್ನ ಯೂಸ್ ಮಾಡ್ಕೊಬೋದು, ನನ್ನ ಕೇಳಿದ್ದೀರಾ, ಒಂಥರ ಪಾಸ್ ಕೊಟ್ಟಂಗೆ. ಈಗ ಕೊರೋನಾ ಟೈಮಲ್ಲಿ ಪೊಲೀಸ್ಗೆ ತೋರಿಸ್ಬಿಟ್ಟು ಪಾಸ್ ತೊಗೊಂಡೋಗಿ ಅದೆಲ್ಲ ಇದು ನಡೀತಿತ್ತಲ್ಲ, ಒಂದು ಪಾಸ್ ಕೊಡೋರು, ಅದನ್ನು ಪೊಲೀಸಿಗೆ ತೋರಿಸಿದ್ರೆ ಬಿಡೋರು, ಇಂಟರ್ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಇಂಟರ್ ಸ್ಟೇಟ್ ಆಗಿರ್ಬೋದು, ಯಾಕೆ ಅದೆಲ್ಲ ಮಾಡ್ತಿದ್ರಲ್ಲ, ಸೇಮ್ ಅದೇ ಥರನೇ ಇಲ್ಲಿ. ಹೆಂಗೆ ಇದನ್ನು ಆ್ಯಡ್ ಮಾಡ್ಕೊಳೋದು. ಈಗ ಸ್ಟಾರ್ಟಿಂಗ್ ಇದು ಕೊಟ್ಟಿರಲ್ಲ, ಏನೂ ಕೊಟ್ಟಿರಲ್ಲ. ಈಗ ಯಾವುದೋ ಒಂದು ಸಾಫ್ಟ್ವೇರನ್ನು ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ, ಗೂಗಲ್ ಕ್ರೋಮ್ ಬೇಕಾಗುತ್ತೆ ಅಂದ್ಕೊಳ್ಳಿ. ಸೊ ಆ್ಯಡ್ ಅಪ್ಲಿಕೇಶನ್ ಅಂತ ಹೊಡಿತೀರಾ. ಇಲ್ಲಿ ಈ ಒಂದು ಪ್ರೋಗ್ರಾಮ್ ಅದು ಮೆನು ಬಾರ್ ಓಪನ್ ಆಗುತ್ತೆ. ಮತ್ತು ಅದರಲ್ಲಿ ಇಲ್ಲಿ ಪರ್ಮನೆಂಟ್ ಅಂತ ಸೆಲೆಕ್ಟ್ ಮಾಡಿ, ಅಥವಾ 5 ಮಿನಿಟ್ ಅಂದರೆ 5 ಮಿನಿಟ್ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಟೈಮ್ ಬರುತ್ತೆ. ಅಂಟಿಲ್ ನೀವು ರೀಬೂಟ್ ಮತ್ತು ರೀಸ್ಟಾರ್ಟ್ ಆಗೋವರೆಗೂ ಮಾತ್ರ ಇದಿರೋ ಥರ ಮಾಡ್ಬೋದು. 24 ಅವರ್ ಒಂದಿನ ಫುಲ್ಲು ಮಾಡ್ಬೋದು. ಇಲ್ಲಿ ನಾನು ಪರ್ಮನೆಂಟ್ ಅಂತ ಹಾಕ್ತೀನಿ. ಯೂಶಲಿ ನಾನು ಕ್ರೋಮೋ ಕೂಡ ಅದು ಬ್ಲಾಕ್ ಮಾಡಿಬಿಡುತ್ತೆ, ಅದು ಯಾವುದನ್ನೇ ಒಂದೂ ಬಿಡೋದು ಇಲ್ಲ. ಇಲ್ಲಿ ರಿಸ್ಟ್ರಿಕ್ಟ್ ಲೋಕಲ್ ನೆಟ್ವರ್ಕ್, ಅಪ್ಲೈ ಸೇಮ್ ರೂಲ್ ಟು ಚೈಲ್ಡ್ ಪ್ರೋಸೆಸ್ ಅಂತೆಲ್ಲ ಬರುತ್ತೆ. ಇದನ್ನು ತೆಗೆದ್ಬಿಟ್ಟು ನೋ ರಿಸ್ಟ್ರಿಕ್ಷನ್ ಹಾಕೊಬೋದು, ಅಥವಾ ನಿಮ್ಗೇನು ಆಪ್ಷನ್ ಬೇಕಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾನು ನೋ ರಿಸ್ಟ್ರಿಕ್ಷನ್ಸ್ ಅಂತ ಹಾಕ್ತೀನಿ. ನೋ ರಿಸ್ಟ್ರಿಕ್ಷನ್ಸ್ ಅಂತ ಹಾಕ್ಬಿಟ್ಟು ಇಲ್ಲೊಂದಷ್ಟು ಪ್ರೋಸೆಸ್ ಬರುತ್ತೆ ನಿಮಗೆ. ಏನಿದು ಪ್ರೋಸೆಸ್ ಅಂದರೆ, ಸೆಲೆಕ್ಟ್ ಅ ಪ್ರೋಗ್ರಾಮ್ ಅಂತ, ಬ್ರೌಸ್ ಫಾರ್ ಅ ಫೈಲ್ ಅಂತ, ಚೂಸ್ ಅ ಸರ್ವೀಸ್ ಅಂತ. ಆ್ಯಂಡ್ ಇನ್ನೊಂದು ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಸೊ ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗಲ್ಲ. UWP ಆ್ಯಪ್ ಅಂತ, ಅದು ನನಗೇನು ಅಂತಲೇ ಗೊತ್ತಾಗಿಲ್ಲ ಇನ್ನು. ಸೊ ನೀವು ಮಾಡಬೇಕಾಗಿರೋದು ಈ ಮೂರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಿ. ನಾನು ಪ್ರಿಫರ್ ಮಾಡೋದು ಸೆಲೆಕ್ಟ್ ಪ್ರೋಸೆಸ್ಸಿಂದ. ಓಕೆ, ಸೆಲೆಕ್ಟ್ ಪ್ರೋಸೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪ್ರೋಗ್ರಾಮ್ ಫೈಲ್ ಓಪನ್ ಆಗುತ್ತೆ. ಏನೋ ಎಲ್ಲ ಬರೀ ತೆಗ್ದು ಹಿಂಗೆ ಆಗ್ತಾವನೆ ಅನ್ಕೊತೀರಾ. ಇಲ್ಲಿ ನಿಮ್ಗೆ ಯಾವ ಸಾಫ್ಟ್ವೇರ್ನ ಅನ್ಬ್ಲಾಕ್ ಮಾಡಬೇಕು, ಇದಕ್ಕೆ ಪಾಸ್ ಕೊಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಓಕೆ, ಇದಕ್ಕೆ ಎಲ್ಲಾದರೂ ತಿರ್ಗಾಡ್ಕೊಬಾ, ನೆಟ್ಟಿಗೆ ಹೋಗು, ನೆಟ್ ಯೂಸ್ ಮಾಡ್ಕೊ, ಎಲ್ಲ ಮಾಡ್ಕೊ, ನಿನ್ನ ಕೇಳಲ್ಲ, ನಿನ್ನ ಮಾತಾಡ್ಸಲ್ಲ ಅನ್ನೋದನ್ನು ಚೂಸ್ ಮಾಡಬೇಕು. ಫಸ್ಟು ನೀವು ಮಾಡ್ಬೇಕಾರೋದು ಕ್ರೋಮೋ ಮೇಲೆ ಕ್ಲಿಕ್ ಮಾಡಬೇಕು. ಕ್ರೋಮೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಗೂಗಲ್ ಕ್ರೋಮ್ ಅಂತ ಯಾವ್ದು ಬರುತ್ತೆ ಅದ್ರ ಮೇಲೆಲ್ಲ ಕ್ಲಿಕ್ ಮಾಡ್ಕೊಂಡು ಮಾಡ್ಬೋದು. ಸೆಲೆಕ್ಟ್ ಅಂತ ಹೊಡಿತೀರಾ. ಸೊ ಸೆಲೆಕ್ಟ್ ಹೊಡೆದ್ಬಿಟ್ಟು ಇಲ್ಲಿ ಹಾಕಿದ್ರೆ ರೆಕಗ್ನೈಸ್ಡ್ ಕ್ರೋಮೋ EXE ಅಂತ ಬರುತ್ತೆ. ಇಲ್ಲಿ ಗ್ರೀನ್ ಬರುತ್ತೆ. ಕೆಲವು ಸತಿ ಅನ್ನೋನ್ ಏನಾದರೂ ಸಾಫ್ಟ್ವೇರ್ಗಳನ್ನ ಸೆಲೆಕ್ಟ್ ಮಾಡಿದಾಗ ಅನ್ನೋನ್ ಅಂತ ಬರುತ್ತೆ. ಸೊ ತುಂಬ ಒಂದು ಸಖತ್ತಾಗಿದೆ ಇದೊಂದು ಸಾಫ್ಟ್ವೇರ್. ಅಥವಾ ನಿಮ್ಗೆ ಅದು ಆ ಥರ ನಿಮಗೆ ಪ್ರೋಸೆಸ್ ಸಿಗಲಿಲ್ಲ ಅಂದರೆ ಬ್ರೌಸ್ ಬೈ ಫೈಲ್ ಅಂತಲೂ ಮಾಡ್ಬೋದು. ನಿಮ್ಗೆ ಯಾವುದಾದ್ರು ಸಾಫ್ಟ್ವೇರ್ ವರ್ಕ್ ಆಗ್ತಾರೆ. ಈಗ ಟೆಲಿಗ್ರಾಮ್ ಯೂಸ್ ಮಾಡ್ತೀನಿ ನಾನು. ಸೊ ಟೆಲಿಗ್ರಾಮ್ ಮೇಲೆ ಕ್ಲಿಕ್ ಮಾಡಬೇಕು ಅಂದರೆ ನೀವು ಸೀದಾ ಪ್ರೋಗ್ರಾಮ್ ಫೈಲ್ಸ್, ನಿಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದರೆ ವಿಂಡೋಸಲ್ಲಿರುತ್ತೆ, ವಿಂಡೋಸಲ್ಲಿ ಪ್ರೋಗ್ರಾಮ್ ಫೈಲ್ಸ್ ಅಂತ ಬರುತ್ತೆ. ಸೊ ಅಲ್ಲಿಗೋದ್ರೆ ನಿಮ್ಗೆ ಸಿಗುತ್ತೆ. ಅಥವಾ ಸರ್ವೀಸ್, ಯಾವ ಸರ್ವೀಸ್ನ ನೀವು ಅನ್ಬ್ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂದಾಗ ಸೊ ಈ ಥರ ಒಂದು ಓಪನ್ ಆಗುತ್ತೆ. ಇದನ್ನು ನೀವು ನೋಡಿಕೊಂಡು ನಿಮ್ಗೆ ಯಾವುದು ಅಡಾಬ್ ಸಾಫ್ಟ್ವೇರ್ನ ನೀವು ಅನ್ಬ್ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಅಥವಾ ಯಾವುದಾದ್ರೂ ಸರಿ ನಿಮ್ಮ ಒಂದು ಏನೇ ಒಂದು ಇಂಟರ್ನೆಟ್ನ ಇದು ಯೂಸಲಿ ತೊಗೋಬೇಕು ಅಥವಾ ಟಚ್ ಮಾಡಬೇಕು, ಅದರಿಂದ ಯೂಸ್ ಮಾಡಬೇಕು ಅಂದರೆ ನಿಮ್ಮ ಪರ್ಮಿಷನ್ ಬೇಕೇ ಬೇಕು. ಫಸ್ಟ್ ನಿಮಗೆ ತೊಂದರೆ ಆಗ್ಬೋದು. ಎಲ್ಲ ಸಾಫ್ಟ್ವೇರ್ಗಳನ್ನ ಇದು ತಡೆದು ಬಿಡುತ್ತೆ. ಅದು ತಡೆದಾಗ ಏನು ಮಾಡಬೇಕು ಅಂತ ನಾನು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೆ ಒಂದು ಪ್ರೋಸೆಸ್ ಇದೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಈಗ ನನಗೆ ಯಾವುದೋ ಒಂದು ಸಾಫ್ಟ್ವೇರ್ ಬೇಡ, ಆ ಸಾಫ್ಟ್ವೇರ್ನ ಅದು ತಡೆಯೋದು ಅಂದಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಜಸ್ಟ್ ಕ್ಯಾನ್ಸಲ್ ಸೆಲೆಕ್ಟ್ ಪ್ರೋಸೆಸ್ ಬೆಸ್ಟ್. ಅದು ನಿಮಗೆ ಬೇಕಾಗಿರೋದನ್ನ ಸೆಲೆಕ್ಟ್ ಪ್ರೋಸೆಸ್ ಮಾಡಿದಾಗ ಇನ್ನೊಂದು ಏನು ಮಾಡಬೇಕಂದ್ರೆ, ಇಲ್ಲಿ ಗೂಗಲ್ ಕ್ರೋಮ್ ಅಂತ ಏನು ಸೆಲೆಕ್ಟ್ ಮಾಡ್ತೀರಾ, ಸೆಲೆಕ್ಟ್ ಆದಮೇಲೆ ಇಲ್ಲಿ ಅಪ್ಲೈ ಸೇಮ್ ರೂಲ್ ಟು ಚೈಲ್ಡ್ ಪ್ರೋಸೆಸ್ಸು, ಇದ್ರ ಚೈಲ್ಡ್ ಪ್ರೋಸೆಸ್ಗೂ ಅದು ಅಪ್ಲೈ ಆಗೋ ಥರ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟು ಮತ್ತೆ ಬರಲ್ಲ. ಆವಾಗ ಏನು ಮಾಡಬೇಕು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಅದು ನಿಮಗೆ ಬರ್ತಾನೆ ಇಲ್ಲ ಇಂಟರ್ನೆಟ್ಟು ಅಂದಾಗ, ನಿಮ್ಮ ಇಂಟರ್ನೆಟ್ ಯಾವಾಗೂ ಕನೆಕ್ಟ್ ಆಗಿರುತ್ತೆ, ಅದನ್ನು ಡಿಸ್ಕನೆಕ್ಟ್ ಮಾಡಬೇಕು ಮತ್ತೆ ಹಾಕಬೇಕು ಅನ್ನೋ ಪ್ರಾಬ್ಲಮ್ನ ಸೊಲ್ಯೂಷನ್ ಇದು ತುಂಬ ಸಖತ್ತಾಗಿದೆ. ದೆನ್ ಈಗೇನು ಮಾಡಬೇಕು ಅಂದರೆ ಇಷ್ಟೇ, ಓಕೆ ಕ್ಲಿಕ್ ಮಾಡಬೇಕು. ನಾನು ಆಲ್ರೆಡಿ ಕ್ಲಿಕ್ ಮಾಡಿದ್ದೀನಿ, ಓಕೆ ಮಾಡಲ್ಲ. ಇದೇ ಥರ ನಾನು ಒಂದಷ್ಟು ಎಕ್ಸಮ್ಷನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಎಕ್ಸಮ್ಷನ್ ಒಂಥರ ಈಗ ಹೇಳಿದ್ನಲ್ಲ, ಪೊಲೀಸ್ ಬ್ಯಾರಿಗೇಟ್ ಹಾಕ್ತಾರೆ, ಅಲ್ಲಿ ತಡೆಯೋದು. ಇದೆಲ್ಲ ಸಾಫ್ಟ್ವೇರ್ಗಳನ್ನ
ಒಂಥರ VIP ಇದರಲ್ಲಿ ಕಳಿಸ್ತಾ ಇರುತ್ತೆ, ಚೆಕ್ ಮಾಡಲ್ಲ ಅದು ಏನಾದರೂ ಇರಲಿ ಎಲ್ಲನ ಮಾಡ್ಕೊಳ್ಳಿ, ಚೆಕ್ ಮಾಡಲ್ಲ ಅದು. ಸ್ಪೆಷಲ್ ಎಕ್ಸಮ್ಷನ್ ಅಂತ ಒಂದಷ್ಟು ಕ್ಯಾಟಗರಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಟ್ಯಾಬಲ್ಲಿ. ಇಲ್ಲೊಂದಷ್ಟು ಟ್ಯಾಬ್ಗಳಲ್ಲಿ ಡಿಫಾಲ್ಟ್ ಆಗೋದು ವಿಂಡೋಸ್ ಯೂಸ್ ಮಾಡ್ಕೊಳ್ಳಿ ಅಂತ ಈ ಸಾಫ್ಟ್ವೇರ್ ಅವರು ಎಕ್ಸಮ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ನೀವೇನು ಮಾಡಬೇಕು ಅಂದರೆ ವಿಂಡೋಸ್ ಟೈಮ್ ಕ್ಲಿಕ್ ಮಾಡಿ, ವಿಂಡೋಸ್ ಅಪ್ಡೇಟ್ನ ಅನ್ಟಿಕ್ ಮಾಡಿ, ಇದು ಟಿಕ್ ಆಗಿರುತ್ತೆ ಯೂಶಲಿ. ಮತ್ತು ವಿಂಡೋಸ್ ಸ್ಟೋರ್ನು ಒಂದು ಸೆಲೆಕ್ಟ್ ಆಗಿರುತ್ತೆ, ಅದನ್ನು ತೆಗೆದುಬಿಡಿ. ವಿಂಡೋಸ್ ಸ್ಟೋರು ಬೇಡ ನಿಮಗೆ, ಅಪ್ಲೈ ಹೊಡೀರಿ. ದೆನ್ ಮಿಕ್ಕಿದ್ದೆಲ್ಲ ನಿಮಗೇನು ಅಂತ ಯೂಸ್ ಇಲ್ಲ. ಇಷ್ಟು ಮಾಡಿಬಿಟ್ರೆ ಇಲ್ಲೇ ನೀವು ಯಾವಾಗಾದರೂ ಬಂದರೆ ಮೇಂಟೈನ್ ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ ಈ ಕೆಲಸ ಮಾಡಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಎಕ್ಸಮ್ಷನ್ನ ಹಾಕಬೇಕಾಗುತ್ತೆ. ಕೆಲವು ಸತಿ ನೀವೇನಾದರೂ ಇಂಟರ್ನೆಟ್ ಯೂಸ್ ಮಾಡ್ತಿದ್ರೆ ಅಪ್ಲಿಕೇಶನ್ ಎಕ್ಸಮ್ಷನ್ನ ಕೊಡಬೇಕಾಗುತ್ತೆ. ನನಗೆ ಬೇಕಾಗಿರೋ ನಾನು ಎಕ್ಸಮ್ಷನ್ ಹಾಕ್ಕೊಂಡಿದ್ದೀನಿ. ಲೈಕ್ ಇಲ್ಲಿ ನನಗೆ ಬೇಡ ಅಂದರೆ ರಿಸ್ಟ್ರಿಕ್ಟ್ ಮಾಡ್ಬೋದು. ರೆಸ್ಟ್ರಿಕ್ಟ್ ಆಲ್ವೇಸ್ ಬ್ಲಾಕ್ ಆಲ್ ಟ್ರಾಫಿಕ್ ಅಂತ ಹೊಡೆದ್ಬಿಟ್ರೆ ಮುಗಿದೋಯ್ತು. ಆ ಒಂದು ಸಾಫ್ಟ್ವೇರ್ನ ಎಲ್ಲ ಬ್ಲಾಕ್ ಮಾಡಾಕುತ್ತೆ. ಅದು ತಲೆನೇ ಕೆಡಿಸ್ಕೊಳಲ್ಲ. ನಾನೀಗ ಬ್ಲಾಕ್ ಮಾಡ್ತಾಯಿದ್ದೀನಿ. ನನಗೆ ಅವಾಸ್ಟಾ ಬೇಡ, ಅವಾಸ್ಟಾ ರಿಸ್ಟ್ರಿಕ್ಟ್ ಆಲ್ ಲೋಕಲ್ ನೆಟ್ವರ್ಕ್ ಆಲ್ವೇಸ್ ಆಲ್ ಟ್ರಾಫಿಕ್ ಹೊಡೆದ್ಬಿಟ್ಟು ಓಕೆ ಹೊಡೆದ್ಬಿಟ್ರೆ ಇವೆರಡು ನೋಡಿ ಕಲರ್ ಚೇಂಜ್ ಆಯಿತು. ನೀವು ಸೆಲೆಕ್ಟ್ ಮಾಡಿಬಿಟ್ಟು ಇವರಿಬ್ಬರು ಬಂದರೆ ಎಸ್ಪೆಷಲಿ ಇಡಿ ಅಂತ ಹೇಳ್ದಂಗಿದ್ದು ಅಷ್ಟೇ. ಇಲ್ಲಿ ನಾನು ಮಾಡಿಫೈ ಮಾಡಿದ್ದೀನಿ. ಜಸ್ಟ್ ಇಲ್ಲೆಲ್ಲ ರಿಮೂವ್ ಮಾಡ್ಬೋದು. ನೀವು ಆ್ಯಡ್ ಅಪ್ಲಿಕೇಶನ್ ಡಿಟೆಕ್ಟ್ ಮಾಡ್ಬೋದು. ಡಿಟೆಕ್ಟ್ ಮಾಡಿದ್ರೆ ಅದಷ್ಟು ಕದೇ ಡಿಟೆಕ್ಟ್ ಆಗುತ್ತೆ ಏನೇನು ಯೂಸ್ ಆಗ್ತಿದೆ ಅಂತ. ಜಸ್ಟ್ ಅಪ್ಲೈ ಹೊಡೀರಿ. ಅಪ್ಲೈ ಹೊಡೆದ್ರೆ ಮುಗೀತು. ಫುಲ್ಲು ಆರಾಮಾಗಿ ಯೂಸ್ ಮಾಡ್ಕೊತದ್ದು. ನಿಮ್ಗೆ ಯಾವ ಸಾಫ್ಟ್ವೇರ್ ಈಗ ನೀವು ಇಂಟರ್ನೆಟ್ ಏನಾದರೂ ಕನೆಕ್ಟ್ ಮಾಡಿದ್ರೆ ಡಮ್ ಅಂದ್ಬಿಡ್ತದೆ. ಇಂಟರ್ನೆಟ್ ಕನೆಕ್ಟ್ ಮಾಡಬಾರ್ದಿತ್ತು ಅಂತ ಇದ್ರೂ ಕೆಲವು ಸತಿ ಆ್ಯಂಟಿವೈರಸ್ ಎಲ್ಲ ಏನಾಗುತ್ತೆ ಅಂದರೆ ಇಂಟರ್ನೆಟ್ ಕನೆಕ್ಟ್ ಆಗಿ ಯೂಸ್ ಆಗ್ತಾನೆ ಇರುತ್ತೆ. ವಿಂಡೋಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಅದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಅಕಸ್ಮಾತ್ ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ಮೇಲೆ ನೆಟ್ಟೇ ಯೂಸ್ ಆಗ್ತಾ ಇಲ್ಲ, ಕೆಲವೊಂದೊಂದು ಸಾಫ್ಟ್ವೇರ್ಗಳು ನೆಟ್ಟೇ ಬರಲ್ಲ, ಇದು ಯಾನಕ್ಕೂ ಬಿಡೋದೇ ಇಲ್ಲ, ಕೆಲವು ಸತಿ ತಡೆದು ಬಿಡುತ್ತೆ ಅಂತ. ಸೊ ಅದಕ್ಕೆ ಒಂದಷ್ಟು ಟೆಕ್ನಿಕ್ಸ್ ಇದೆ. ಅದು ಹೆಂಗೆ ಮಾಡೋದು ಅಂದರೆ ಓಕೆ ಅಗೇನ್ ನೀವು ಇಲ್ಲಿ ಬರಬೇಕಾಗುತ್ತೆ. ಈ ಡ್ರಾಪ್ ಡೌನ್ ಮೆನು ಏನಿತ್ತು ಇಲ್ಲಿಗೆ ಬಂದರೆ, ಈ ಡ್ರಾಪ್ ಡೌನ್ ಅಂತ ಹೇಳಲ್ಲ, ಇದನ್ನು ಟ್ರೇ ಅಂತ ಹೇಳ್ತಾರೆ. ಈ ಟ್ರೇಯಲ್ಲಿ ಬಂದರೆ ನಿಮಗೆ ಟೈನಿ ವಾಲ್ ಆ್ಯಕ್ಟಿವೇಟ್ ಆಗಿರೋದು ಕಾಣಿಸುತ್ತೆ. ಇಲ್ಲಿ ನೀವು ಕ್ವಿಟ್ ಅಂತ ಹೊಡೆದ್ಬಿಟ್ರೆ, ಕ್ವಿಟ್ ಅಂತ ಹೊಡಿಬೋದು. ಇನ್ನೊಂದು ಚೂರು ಡ್ರ್ಯಾಗ್ ಮಾಡಿ ತೋರಿಸ್ತೀನಿ. ಕ್ವಿಟ್ ಅಂತ ಹೊಡಿಬೋದು. ಲೈಕ್ ಇಲ್ಲಿ ನೀವು ಕ್ವಿಟ್ ಅಂತ ಹೊಡೆದ್ರೆ ಕ್ವಿಟ್ ಅಂತ ಬರುತ್ತೆ. ನೀವು ಕ್ವಿಟ್ ಹೊಡೆದ್ರೆ ಈ ಸಾಫ್ಟ್ವೇರ್ ಎಕ್ಸಿಟ್ ಆಗುತ್ತೆ. ನಿಮಗೆಲ್ಲ ಒಂದು ನೆಟ್ನ ಮಾಮೂಲಿ ಥರ ಯೂಸ್ ಮಾಡ್ಬೋದು. ಅಥವಾ ವಿತ್ ಲಿಸ್ಟ್ ಆಗಿರೋ ಅಂಥ ಪ್ರೋಸೆಸ್ನ ನೀವು ಇದು ಮಾಡೋಕ್ಕೆ ಇಲ್ಲಿ ಹೋಗ್ಬೋದು. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಮ್ಯಾನೇಜ್ಗೆ ಹೋಗಿ ಆಫ್ ಮಾಡ್ತೀನಿ. ಅಥವಾ ನಿಮ್ಗೆ ಇನ್ನೂ ಬೇಕು, ಈ ಸಾಫ್ಟ್ವೇರ್ ಇರಬೇಕು, ನೆಟ್ನ ಯಾವುದು ಬ್ಲಾಕ್ ಮಾಡಬಾರ್ದು, ನಾನು ಇನ್ನೊಂದು 10 ನಿಮಿಷ ಆದಮೇಲೆ ಅದನ್ನು ಅನ್ಬ್ಲಾಕ್ ಮಾಡ್ಕೊತೀನಿ ಅನ್ನೋ ಥರದ್ದು ಏನಾದರೂ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಚೇಂಜ್ ಮೋಡ್ಗೆ ಹೋಗ್ಬೇಕಾಗುತ್ತೆ. ನಾರ್ಮಲ್ ಮೋಡ್ ಅಂದರೆ ಈಗ ನಾವೇನು ಎಲ್ಲ ಸ್ಪೆಷಲಾಗಿ ಸೆಟ್ ಮಾಡಿದ್ವಿ ಅದಕ್ಕೆಲ್ಲ ನಾರ್ಮಲ್ ಮೋಡ್ ಅಂತ ಕರೀತಾರೆ. ಬ್ಲಾಕ್ ಆಲ್ ಕನೆಕ್ಷನ್ ಅಂತ ಹೊಡೆದ್ರೆ ಬ್ಲಾಕ್ ಆಲ್ ಮಾಡಿಬಿಡುತ್ತೆ. ಅಲ್ಲೋ ಔಟ್ ಗೋಯಿಂಗ್ನ ಅಲೋ ಮಾಡುವಂಥ ಇದು. ಔಟ್ ಗೋಯಿಂಗ್ ಕನೆಕ್ಷನ್ ಎಲ್ಲ ಅಲೋ ಮಾಡುತ್ತೆ, ಇನ್ಕಮಿಂಗ್ ಏನು ತೊಗೊಳಲ್ಲ. ಇದು ಡಿಸೇಬಲ್ ಫೈರ್ವಾಲ್ ಅಂತ ಮಾಡಿಬಿಟ್ರೆ, ಸೊ ನಿಮ್ಗೆ ಯಾವುದೇ ಒಂದು ಸಾಫ್ಟ್ವೇರ್ ನೆಟ್ ಯೂಸ್ ಆಗ್ತಾಯಿದ್ರು ಇದು ಯೂಸ್ ಮಾಡೋ ಥರ ಮಾಡಿಸುತ್ತೆ. ಡಿಸೇಬಲ್ ಮಾಡಿಬಿಡುತ್ತೆ. ಆಟೋ ಲರ್ನ್ ನೋಡಿದ್ರೆ ಅದೇ ಲರ್ನ್ ಮಾಡುತ್ತೆ. ಅಥವಾ ಮಿಷಿನ್ ಲರ್ನಿಂಗ್ ಯೂಸ್ ಮಾಡಿಕೊಂಡು ಯಾವುದನ್ನು ಬಿಡಬೇಕು ಯಾವುದನ್ನು ಬಿಡಬಾರ್ದು ಅಂತ ಅದೇ ತೀರ್ಮಾನ ಮಾಡ್ಕೊಳುತ್ತೆ. ಜಸ್ಟ್ ಡಿಸೇಬಲ್ ಮಾಡಿಬಿಡಿ, ಇಲ್ಲಾಂದರೆ ಎಕ್ಸಿಟ್ ಮಾಡಿಬಿಡಿ. ಎರಡೇ ಆಪ್ಷನ್ ಇರೋದು. ನಿಮ್ಗೆ ಏನಾದರೂ ಇಂಟರ್ನೆಟ್ ಯೂಸ್ ಆಗ್ತಾಯಿಲ್ಲ ಅಂದರೆ, ಅಥವಾ ನೀವು ಇಟ್ಕೊಂಡು ಯೂಸ್ ಮಾಡಬೇಕು ಅನ್ನೋದಾದರೆ ಬೆಸ್ಟ್ ನೀವು ಇದನ್ನು ಎಕ್ಸಿಟ್ ಮಾಡೋದು ಒಳ್ಳೆಯದು. ಇಲ್ಲ ಇದನ್ನು ಹಾಗೆ ಇರಲಿ, ಬಟ್ ನಾನು ನೆಟ್ ಎಲ್ಲದಕ್ಕೂ ಯೂಸ್ ಮಾಡಬೇಕು, ಎಲ್ಲ ಸಾಫ್ಟ್ವೇರ್ಗೂ ಬರಲಿ ಈಗ ನೆಟ್ಟು ಅಂದರೆ ಚೇಂಜ್ ಮೋಡ್ ಟು ಡಿಸೇಬಲ್ ಫೈರ್ವಾಲ್ ಅಷ್ಟೇ. ಇದು ನಿಮಗೆ ಫೈರ್ವಾಲ್ ಥರ ಆ್ಯಕ್ಟ್ ಮಾಡುತ್ತೆ. ಬೇಸಿಕಲಿ ನಮ್ಮ ಒಂದು ಸಿಸ್ಟಮಲ್ಲಿ ಫೈರ್ವಾಲ್ ಇದ್ದೇ ಇರುತ್ತೆ. ಫೈರ್ವಾಲ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ನಿಮ್ಮ ಒಂದು ಸಿಸ್ಟಮಲ್ಲಿ. ಅದು ತುಂಬ ದೊಡ್ಡ ಪ್ರೋಸೆಸ್, ಅದು ತುಂಬಾ ಹಿಂಸೆ. ಅದು ನಿಮ್ಮ ಒಂದು ಬ್ಲಾಕ್ ಕಲೆಕ್ಷನ್ ಆಲ್ ಮಾಡೋಕ್ಕೆ, ಅಂದರೆ ಎಲ್ಲ ಕಲೆಕ್ಷನ್ನು ಬ್ಲಾಕ್ ಮಾಡೋಕ್ಕೆ ತುಂಬ ಈಸಿ ಇದೆ. ಬಟ್ ಪರ್ಟಿಕ್ಯುಲರ್ ಒಂದೊಂದು ಸಾಫ್ಟ್ವೇರ್ಗೂ ಮಾಡೋಕ್ಕೆ ಹೋದರೆ ತುಂಬ ಕಷ್ಟ ಇದೆ. ಅದ್ರ ಬದಲು ಇದು ತುಂಬ ಸಿಂಪಲ್ ಸಾಫ್ಟ್ವೇರ್ ಇದು. ನೀವು ಒಂಚೂರು ಟ್ರಯಲ್ ಎರರ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಿಮಗೆ ಒಂದು ಐಡಿಯಾ ಬರಬೇಕು. ನಾನು ಎಲ್ಲ ಫುಲ್ಲು ಡೀಟೇಲಾಗಿ ಮಾಡೋಕ್ಕೆ ಹೋದರೆ ತುಂಬ ದೊಡ್ಡದಾಗುತ್ತೆ ವಿಡಿಯೋ. ನೀವು ತುಂಬ ತಲೆ ಕೆಡಿಸ್ಕೊಂಡು ಏನು ಮಾಡೋದಿಲ್ಲ, ಜಸ್ಟ್ ಸಿಂಪಲಾಗಿ ನೋಡಿದ್ರೆ ಆಗುತ್ತೆ. ಈಗ ಹೇಳ್ಕೊಟ್ಟಿರೋ ಅಷ್ಟೇ ಮಿನಿಮಮ್ ನಾಲೆಡ್ಜ್ ನಾನು ಒಂದು ABCD ಇದರಲ್ಲಿ ಏನಿದೆ ಅದನ್ನು ಹೇಳ್ಕೊಟ್ಟಿದ್ದೀನಿ. ABCD ಕಲ್ತ್ಕೊಬಿಟ್ಟಿದ್ದೀರಾ ನೀವು ಇದರಲ್ಲಿ. ಇಷ್ಟೇ, ಇದು ಮಿಕ್ಕಿದ್ದೇನು ಮಾಡೋಕ್ಕೋಗ್ಬಿಡಿ. ಶೋ ಕನೆಕ್ಷನ್ ಅಂದರೆ ಯಾವ ಕನೆಕ್ಷನ್ ಈಗ ಯೂಸ್ ಆಗ್ತಿದೆ, ಮತ್ತು ಇಲ್ಲಿ ಸ್ಪೀಡು ತೋರಿಸುತ್ತೆ ನಿಮಗೆ ಎಷ್ಟು ಸ್ಪೀಡ್ ರನ್ ಆಗ್ತಿದೆ. ನಾನೇನು ಯೂಸ್ ಮಾಡ್ತಾಯಿಲ್ಲ, ಹಂಗಾಗಿ ಬ್ಲಾಕ್ ಆಗಿರೋದ್ರಿಂದ ಅದು ಯಾವುದು ಕನೆಕ್ಷನ್ ಔಟ್ ಮಾಡಲ್ಲ. ನಾನು ಕೊಟ್ಟಿರೋದು ಮಾತ್ರ ಯೂಸ್ ಆಗುತ್ತೆ. ಯಾವ ಕನೆಕ್ಷನ್ ಯೂಸ್ ಆಗ್ತಿದೆ ಅಂತಲೂ ತೋರಿಸುತ್ತೆ. ಸೊ ಇದು ಅನ್ಟಿಕ್ ಮಾಡಿದ್ರೆ ನಿಮ್ಮ ಬ್ಲಾಕ್ ಲಿಸ್ಟ್ ಏನಿರುತ್ತೆ ಅದನ್ನೆಲ್ಲ ಎನೇಬಲ್ ಮಾಡುತ್ತೆ. ಬ್ಲಾಕ್ ಲಿಸ್ಟ್ ಅಂತ ಹಾಕಿರ್ತಾರಲ್ಲ ಕೆಲವೆಲ್ಲ, ಇದನ್ನೆಲ್ಲ ಬ್ಲಾಕ್ ಮಾಡುವಂಥ ಅದನ್ನು ಎನೇಬಲ್ ಮಾಡ್ಕೊಂಡಿರುತ್ತೆ. ಈಗ ಪ್ರೆಸೆಂಟ್ ಅದು ಎನೇಬಲ್ ಇದೆ, ಅದನ್ನು ಅನ್ಟಿಕ್ ಮಾಡಿದ್ರೆ ನೀವು ಅದೆಲ್ಲ ಬಿಟ್ಬಿಡುತ್ತೆ. ಸೊ ಸಿಂಪಲ್, ತುಂಬ ಚಿಕ್ಕ ಸಾಫ್ಟ್ವೇರ್, ಬಟ್ ಭಾರಿ ಕೆಲಸ ಮಾಡೋವಂಥ ಸಾಫ್ಟ್ವೇರ್. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ, ಸೇಮ್ ಇಂಥ ಸಾಫ್ಟ್ವೇರ್ಗಳನ್ನ ನೋಡಿನೇ ಹೇಳಿರೋದು. ಟೆಕ್ನಿಕಲಿ ಇದು ತುಂಬ ಪಾಸಿಬಲ್ ಇರಲಿಲ್ಲ, ಆಗಲ್ಲ. ನನಗೆ ತುಂಬ ಒಂದು ಸಾಫ್ಟ್ವೇರ್ಗಳು ಬೇಕಿತ್ತು, ಬಟ್
ಈ ಥರ ನನ್ನ ಪ್ಲ್ಯಾನಲ್ಲಿ ಈ ಥರ ಒಂದು ಸಾಫ್ಟ್ವೇರ್ಗಳು ಸಿಗ್ತಾ ಇರಲಿಲ್ಲ, ಬಟ್ ಸಿಕ್ಕಿದೆ. ನೀವು ವಿಯರ್ಡಾಗಿ ನೋಡ್ತಾ ಇರ್ಬೋದು, ಏನಿದು ಒಂದು ಬ್ಲ್ಯಾಕ್ ಸ್ಕ್ರೀನು ಕಾಣಿಸ್ತಿದೆ, ಏನೂ ಕಾಣಿಸಲ್ಲ, ಏನು ಇಟ್ಟವನಪ್ಪ ವಿಂಡೋಲಿ ಅಂತ. ಬ್ಲ್ಯಾಕ್ ಇಟ್ಕೊಂಡ್ರೆ ಏನು ಅಂದರೆ, ನಾನು ಡ್ಯುಯಲ್ ಮಾನಿಟರ್ ಇಟ್ಟಿದ್ದೀನಿ 2 ಕಡೆ. ಸೊ ತುಂಬ ಬ್ರೈಟ್ನೆಸ್ ಕಣ್ಣಿಗೆ ಹೊಡಿತಾ ಇರುತ್ತೆ. ಅದಕ್ಕೆ ನಾನು ವಾಲ್ಪೇಪರ್ನೆಲ್ಲ ತೆಗೆದುಬಿಡೋಣ ಅಂದ್ಕೊಂಡೆ, ಬಟ್ ಅವರೇನೆ ನೀವು ವಿಂಡೋ ಜೆನ್ಯೂನ್ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ವಾಲ್ಪೇಪರ್ನ ಬ್ಲ್ಯಾಕ್ ಹಾಕಿದ್ದಾರೆ. ಗುಡ್. ಮಾಡ್ಬೋದು, ಅಪ್ಡೇಟ್ ಮಾಡಿ ನಾನು ಹಾಕೋಬೋದು, ಬಟ್ ನೋ ಯೂಸ್. ನನಗೇನು ಎಲ್ಲ ಒಂದು ಸಾಫ್ಟ್ವೇರ್ಗಳನ್ನ ಮಾಮೂಲಿ ಥರನೇ ಯೂಸ್ ಮಾಡ್ಬೋದು, ಜಸ್ಟ್ ವಾಲ್ಪೇಪರ್ ಬ್ಲ್ಯಾಕ್ ಆಗಿರುತ್ತೆ. ನನಗೆ ಬೇಕಾಗಿರೋದು ಬ್ಲ್ಯಾಕ್ ವಾಲ್ಪೇಪರ್ ಬೆಟರ್ ಅನಿಸ್ತು. ಸೊ ಹಾಗೆ ಇರಲಿ. ಐ ಥಿಂಕ್ ತುಂಬ ಯೂಸ್ ಆಗುವಂಥ ಸಾಫ್ಟ್ವೇರ್ ಬಗ್ಗೆ ಮಾಹಿತಿ ಸಿಕ್ಕಿದೆ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪಕ್ಕಾ ಯೂಸ್ ಆಗುತ್ತೆ. ಇದು ನೀವು ಲೈಕ್ ಮಾಡ್ತಿರೋ ಬಿಡ್ತಿರೋ ವಿಡಿಯೋ ಸೆಕೆಂಡ್ರಿ, ಬಟ್ ಈ ಒಂದು ಸಾಫ್ಟ್ವೇರಿಂದ ತುಂಬಾ ಯೂಸ್ ಇದೆ. ತುಂಬ ನೀವೇನಾದರೂ ಸಿಸ್ಟಮ್ನ ಡೈಲಿ ಯೂಸ್ ಮಾಡ್ತೀರಾ, ನೆಟ್ ಎಲ್ಲ ಖಾಲಿ ಮಾಡ್ತಿದೆ ಅಂದರೆ, ಪರ್ಸ್ನಲಿ ಹೇಳ್ತೀನಿ, ವಿಂಡೋ 10 ಅಂತ ಒಂದು ಸಾಫ್ಟ್ವೇರ್ ನೆಸೆಸಿಟಿ ಇದ್ದೇ ಇದೆ. ವಿಂಡೋ 7ಗೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನಾನು. ವಿಂಡೋ 10 ಬೇರೆ ಲ್ಯಾಪ್ಟಾಪಲ್ಲಿ ನಾನು ಮಾಡಿದ್ದೀನಿ ಆ ಕೆಲಸನ. ಸುಮ್ಮನೆ ಇಂಟರ್ನೆಟ್ ಕನೆಕ್ಟ್ ಮಾಡಿದ್ರೆ ಸಾಕು, 50% 100% ಯೂಸು. ಏನೋ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇರ್ತೀರಾ ಅಥವಾ ನೆಟ್ಫ್ಲಿಕ್ಸ್ ವಿಡಿಯೋ ನೋಡ್ತಾ ಇರ್ತೀರಾ, ಸುಮ್ಮನೆ ಎಲ್ಲ ತಿಂದು ಖಾಲಿ ಮಾಡಿಬಿಡುತ್ತೆ. ಸೊ ದಿಸ್ ಇಸ್ ದ ಬೆಟರ್ ಸಾಫ್ಟ್ವೇರ್, ನಿಮ್ಗೆಲ್ಲೂ ಸಿಗೋಲ್ಲ. ಸುಮಾರಿದೆ, ಇದಕ್ಕೆ ಆಲ್ಟರ್ನೇಟಿವ್ ಸುಮಾರಿದೆ, ಬಟ್ ಇದು ಫ್ರೀ ಸಾಫ್ಟ್ವೇರ್ ವಿತ್ ಈಸಿ ಸಾಫ್ಟ್ವೇರ್. ತುಂಬ ಈಸಿಯಾಗಿ ಫ್ರೀಯಾಗಿ ಸಿಗುತ್ತೆ ಇದು. ಐ ಥಿಂಕ್ ತುಂಬ ಚೆನ್ನಾಗಿದೆ. ಹೋಗಿ ನೋಡಿ, ಚೆಕ್ ಮಾಡಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲೈಕ್ ಅಗೈನ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಆ್ಯಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್. ಸಿ ಯು ನೆಕ್ಸ್ಟ್ ಯಾವುದಾದ್ರೂ ಮತ್ತೆ ವಿಡಿಯೋ ಮಾಡ್ತಾ ಇರ್ತೀವಲ್ಲ, ಆಗ ಸಿಗೋಣ. ಬಾಯ್ ಫಾರ್ ನಾವ್.